ಹೆಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಭವ್ಯ ಕಿರಣ್ ರಾಜ್ ಚಾನಲ್. ಇವತ್ತು ಗುರುವಾರ ಅರ್ಲಿ ಮಾರ್ನಿಂಗ್ ನಾನು ಬಿಸಿ ನೀರು ಒಟ್ಟಿಗೆ ಈ ದಿನವನ್ನು ಶುರು ಮಾಡ್ತಾಯಿದ್ದೀನಿ. ಯಾವಾಗಲೂ ಕಾಫಿ ಒಟ್ಟಿಗೆ ಶುರು ಮಾಡ್ತೀನಿ ಅಂತಿದ್ದೆ. ಇವತ್ತು ಸ್ವಲ್ಪ ಬಿಸಿ ನೀರು ಕುಡಿಬೇಕು ಅನಿಸಿ ನಾನು ಬಿಸಿ ನೀರನ್ನು ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ. ಇದಾದಮೇಲೆ ಕಾಫಿ ಮಾಡ್ತೀನಿ. ಸೊ ಪ್ರತಿದಿನ 1 ಗ್ಲಾಸ್ ಬಿಸಿ ನೀರು ಅರ್ಲಿ ಮಾರ್ನಿಂಗ್ ಕುಡಿದ್ರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಬಟ್ ಒಮ್ಮೊಮ್ಮೆ ಅದು ಆಗಲ್ಲ. ಸೊ ನಾನಿವತ್ತು ಬಿಸಿ ನೀರು ಕುಡಿದು ಆಮೇಲೆ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊತ ನಾನು ಬಿಸಿ ನೀರನ್ನು ಕಾಯಕ್ಕಿಟ್ಟಿದ್ದೀನಿ. ಹಾಗೆಯೇ ಕಾಫಿಗೆ ಏನೆಲ್ಲ ಬೇಕು ಅಂತ ಅಲ್ಲಿ ಹತ್ತಿರಕ್ಕೆ ತಂದು ಇಟ್ಕೊತಾ ಇದ್ದೀನಿ. ಸೊ ಮಾರ್ನಿಂಗ್ ಒಂದೊಂದ್ಸತಿ ಚೆನ್ನಾಗಿ ಇಂಟ್ರೆಸ್ಟ್ ಇರುತ್ತೆ, ಒಂದೊಂದ್ಸತಿ ಏನೋ ಸ್ವಲ್ಪ ಚಳಿ ಜಾಸ್ತಿ ಅನ್ನಿಸ್ತಿರುತ್ತೆ. ಸೊ ಮಕ್ಕಳಿಗೆ ಸ್ನಾನಕ್ಕೆ ಹೋಗೋಕ್ಕೆ ಹೇಳ್ತಾ ಇದ್ದೀನಿ. ಹಾಗೆಯೇ ಚಳಿ ಜಾಸ್ತಿ ಅಲ್ವಾ, ಗಾಳಿ ಬೇರೆ ಜಾಸ್ತಿ ಬರ್ತಿತ್ತು. ಸೋಪ್ ಇಲ್ಲ ಅಂತ ಇದ್ದರು. ಹಂಗೇ ಒಳಗಡೆ ಇರುವಂಥ ಒಂದು ಸೋಪ್ ಕೊಟ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಬನ್ನಿ ಅಂತ ಕಳಿಸ್ತಿದ್ದೀನಿ ಮಕ್ಕಳಿಗೆ. ಸೊ ಅವರು ಸ್ನಾನ ಮುಗಿಸೋದ್ರೊಳಗಡೆ ನಾನು ಟಿಫನ್ ಎಲ್ಲ ಬೇಗ ಪ್ರಿಪೇರ್ ಮಾಡಿಬಿಡ್ತೀನಿ. ಆಲ್ರೆಡಿ ಏನೇನು ಬೇಕು ಎಲ್ಲ ಫ್ರಿಡ್ಜಿಂದ ತೆಗೆದು ಒಂದು ಕಡೆ ಇಟ್ಟಿದ್ದೀನಿ ನಾನು. ನಾನಿವತ್ತು ಬೆಂಡೆಕಾಯಿ ಮತ್ತು ಟೊಮೆಟೊ, ಈರುಳ್ಳಿ ಇಷ್ಟನ್ನ ಬಳಸ್ಕೊಂಡು ಒಂದೊಳ್ಳೆ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಸೊ ಟಿಫನ್ಗೆ ಇದೇ ಇರುತ್ತೆ ಇವತ್ತು. ಇದ್ರ ಜೊತೆಗೆ ಚಪಾತಿ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಫ್ರೆಶ್ ಆಗಿದೆ ಅಂತೇಳಿ. ಫಸ್ಟು ಇದನ್ನೆಲ್ಲ ಹೆಚ್ಚಿಟ್ಕೊಂಬೋಣ, ಆಮೇಲೆ ಪಲ್ಯ ಶುರು ಮಾಡೋಣ. ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಂಡೆಕಾಯಿ ಸಾಂಬಾರು ಮಾಡ್ಬೋದು, ಬಟ್ ಸಾಂಬಾರು ಮಾಡಿದ್ರೆ ಬೇಗ ಖಾಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಬೆಂಡೆಕಾಯಿ ಇತ್ತು, 1 kg ಅಷ್ಟಿತ್ತು. ಸೊ ಎಲ್ಲನೂ ಸೇರಿಸಿ ಒಂದೊಳ್ಳೆ ಪಲ್ಯ ಮಾಡಿದ್ರೆ ಅದ್ರ ಜೊತೆಗೆ ಚಪಾತಿ ಮಾಡಿದ್ರೆ ಬೇಗ ಖಾಲಿ ಆಗುತ್ತೆ ಅಂತೇಳಿ ಫ್ರೆಶ್ ಆಗಿದ್ದಂಗೆ ಬಳಸ್ಕೊಂಡ್ರೆ ತರಕಾರಿಯ ಬೆನಿಫಿಟ್ಸ್ ನಮಗೆ ಜಾಸ್ತಿ ಸಿಗುತ್ತೆ. ಹಾಗಾಗಿ ಸೊ ಅರ್ಲಿ ಮಾರ್ನಿಂಗು ನಾನು ಇದನ್ನು ಮಾಡ್ಕೊತಾ ಇದ್ದೀನಿ. ನೈಟೇ ಮಾಡಿಟ್ಕೊಂಡಿದ್ದಿದ್ರೆ ಸ್ವಲ್ಪ ಬೇಗ ಆಗ್ತಿತ್ತು. ಬಟ್ ಕಟ್ ಮಾಡಿ ಹೊರಗಡೆ ಇಟ್ಟರೆ ಹಾಳಾಗ್ಬೋದು, ಅಥವಾ ಫ್ರಿಜ್ಜಲ್ಲಿ ಇಟ್ಟರೆ ಮತ್ತೆ ಉರಿಲಿಕ್ಕೆಲ್ಲ ಕಷ್ಟ ಆಗ್ಬೋದು ಅಂತೇಳಿ ನಾನು ಈ ರೀತಿ ಮಾಡ್ತಾ ಇರೋವಂಥದ್ದು. ಸೊ ಎಷ್ಟು ಬೇಗ ಅಂತಂದ್ರೂ ಈ ಕಟ್ ಮಾಡೋಕ್ಕೆ 10 ನಿಮಿಷ ಬೇಕಾಗತ್ತೆ. ಫಸ್ಟು ಬೆಂಡೆಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಹುರಿಯೋಕೆ ಇಟ್ಬಿಟ್ಟು ಆಮೇಲೆ ಉಳಿದಿದ್ದೆಲ್ಲ ಹುರ್ಕೋತಾ ಕಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಫಾಸ್ಟಾಗಿ ಮಾಡ್ಕೋತಾ ಇದ್ದೀನಿ. ಸೊ ನೀವೆಲ್ಲ ಈ ರೀತಿ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡ್ತೀರಾ ಅಥವಾ ಸಾಂಬಾರು ಮಾಡ್ತೀರಾ? ಮಾರ್ನಿಂಗ್ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋತೀರಾ? ಇದೆಲ್ಲ ನನ್ನ ಜೊತೆಗೆ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು. ಒಂದು ಕಡೆ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಹಾಗೆಯೇ ಚಪಾತಿಗೆ ಕಲಸಿಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಬೇಕಿತ್ತು, ನೈಟೇ ಮಾಡಿಟ್ಟಿದ್ರೆ ಸ್ವಲ್ಪ ಈಸಿ ಆಗ್ತಿತ್ತು ನನಗೆ. ಗೊತ್ತಿಲ್ಲ, ಒಂದೊಂದು ಸತಿ ಹಿಂಗಾಗತ್ತಲ್ವ. ಸೊ ನಿಮಗೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀಟಾಗಿ ಇದೆಲ್ಲ ಕಲಸಿ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು, ಚೆನ್ನಾಗಿ ನೆನ್ಕೊಂಬಿಡುತ್ತೆ. ಸೊ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಅದು ಹುರಿದಿಲ್ಲ ಅಂತಂದರೆ ಫುಲ್ಲು ಒಂಥರ ಬಂಕ ಅಂತಾರಲ್ಲ, ಗಮ್ ಆಗಿಬಿಡುತ್ತೆ. ಅದು ಚೆನ್ನಾಗಿ ಹುರ್ಕೋಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು, ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಅದೆರಡು ಹಾಕಿ ಹುರಿಯೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಅಂತೇಳ್ಬಿಟ್ಟು, ಹಾಗೆಯೇ ಈ ಟೈಮಲ್ಲಿ ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ಬೇಕು. ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡ್ರೆ ಒಂದು ಬೇಕಾಗುತ್ತೆ, ಒಂದು 10 ನಿಮಿಷ ಆದರೂ ಖಂಡಿತ ಬೇಕು. 10 ನಿಮಿಷಕ್ಕೆ ಆ ಗಮ್ಮೆಲ್ಲ ಏನು ಗಮ್ ಬರುತ್ತೆ, ಬಂಕ ಬರುತ್ತೆ, ಅದೆಲ್ಲ ಹೋಗುತ್ತೆ. ಸೊ ನಮಗೆ ಚಿಕ್ಕಂದಲ್ಲಿ ರೈಮ್ಸ್ ಹೇಳ್ಕೊಡ್ತಾಯಿದ್ರು, ಏನು ಬಂಕ ಬೆಂಡೆಕಾಯಿ ತಿನ್ನಲೇಬೇಕಮ್ಮ ಅಂಥೇಳಿ. ಸೊ ಅದು ನೆನಪಾಗ್ತಾ ಇರುತ್ತೆ ನನಗೆ ಬೆಂಡೆಕಾಯಿ ಹುರಿಬೇಕಾದ್ರೆ. ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಬಂಕ ಅಂತ ಏನಂತಾರೆ, ಗಮ್ ಅಂತ ಏನಂತಾರೆ, ಅದೆಲ್ಲ ಹೋಗ್ಬಿಟ್ಟಿದೆ. ಫುಲ್ ನಾರು ಥರ ಬರ್ತಾ ಇರುತ್ತೆ, ಅದೆಲ್ಲ ಹೋಗಿ ಚೆನ್ನಾಗಾಗಿದೆ. ಈ ಟೈಮಲ್ಲಿ ನಾನು ಪಲ್ಯ ಮಾಡೋಕ್ಕೆ ಶುರು ಮಾಡ್ಕೊತೀನಿ. ಅಷ್ಟು ಹುರಿದಾದ್ಮೇಲೆ ನಾವು ಪಲ್ಯ ಶುರು ಮಾಡ್ಕೋಬೇಕು, ಅದಕ್ಕೆ ಮುಂಚೆ ಮಾಡೋಕ್ಕೆ ಬರಲ್ಲ. ಸೊ ನಾನು ಏನೇ ಪಲ್ಯ ಮಾಡಲಿ ಸಾಂಬಾರು ಮಾಡಲಿ ಈ ಕುಕ್ಕರ್ ಇರಲೇಬೇಕು. ಈ ಕುಕ್ಕರಲ್ಲೇ ನಾನು ಜಾಸ್ತಿ ಮಾಡ್ತಿರ್ತೀನಿ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಹಾಗೆಯೇ ಅದು ಸಿಡಿಯೋ ಟೈಮ್ಗೆ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತೀನಿ. ಇತ್ತೀಚೆಗೆ ನಾನು ಒಂದು ಸ್ವಲ್ಪ ಪಲ್ಯ ಒಗ್ಗರಣೆಯಲ್ಲಿ ಪಲಾವಲ್ಲಿ ಎಲ್ಲ ಶಾಹಿ ಜೀರಾ ಬಳಸ್ತಿದ್ದೀನಿ. ತುಂಬ ಒಳ್ಳೆಯದಂತ ಹೆಲ್ತಿಗೆ. ಹಾಗೆಯೇ ಆ ಕಡೆನೂ ನನಗೆ ಬೆಂಡೆಕಾಯಿ ಹುರಿತಾನೆ ಇದ್ದೀನಿ, ಇನ್ನೂ ಆಫ್ ಮಾಡಿಲ್ಲ. ಅರ್ಧ ಕುಕ್ ಅಲ್ಲೇ ಆಗಿಬಿಟ್ಟಿರುತ್ತೆ. ಸೊ ಈ ಕಡೆ ಕುಕ್ಕರ್ಗೆ ನಾನು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ.
ಸೊ ಈರುಳ್ಳಿನೂ ಅಷ್ಟೇ ಫುಲ್ ಬಾಯ್ಲ್ಡ್ ಆಗಬೇಕಾಗಿಲ್ಲ, ಒಂದು ಅರ್ಧ ಬೆಂದರೆ ಸಾಕು. ಏಕೆಂದರೆ ಪಲ್ಯದಲ್ಲಿ ಕ್ರಂಚಿಯಾಗಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಚಪಾತಿಯೊಟ್ಟಿಗಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಈ ಒಂದು ಪಲ್ಯ. ಅಷ್ಟೇ, ಏನು ಹಾಕಿದ್ದೀವಿ ನಾವು, ಈರುಳ್ಳಿ ಹಾಕಿದ ತಕ್ಷಣ ಅದು ಆಫ್ ಬಾಯ್ಲ್ ಆಗಿದ ತಕ್ಷಣ ಇವಾಗ ನಾವು ಬೆಂಡೆಕಾಯಿ ಹಾಕ್ತಾಯಿದ್ದೀವಿ. ಬೆಂಡೆಕಾಯಿ ಅಷ್ಟೇ ಚೆನ್ನಾಗಿ ಬೆಂದಿದೆ, ಇನ್ನೊಂದು ಸ್ವಲ್ಪ ಕುಕ್ ಆಗಿಬಿಟ್ರೆ ಆಗಿಬಿಡುತ್ತೆ. ಸೊ ಬೇಗ ಕುಕ್ ಆಗಲಿ ಅಂತೇಳ್ಬಿಟ್ಟು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸೊ ಅದೆಲ್ಲ ಒಂದು ಅರ್ಧ ಮುಕ್ಕಾಲು ಬೆಂದಿದೆ ಅನ್ನುವಾಗ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊ ಪಲ್ಯ ಮಾಡೋದು ತುಂಬ ಈಸಿ, ಬೇಗ ಆಗುತ್ತೆ ಮತ್ತು ಚೆನ್ನಾಗಿ ಒಳ್ಳೆಯದು ಹೆಲ್ತಿಗೆ. ಸಾಂಬಾರೆಲ್ಲ ಮಾಡಿದ್ರೆ ಅದು ಚೆನ್ನಾಗಾಗಲ್ಲ ಬೆಂಡೆಕಾಯಲ್ಲಿ. ಸೊ ಹಾಗಾಗಿ ಇದು ಮಾಡ್ತಿರೋವಂಥದ್ದು. ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಈ ಟೈಮಲ್ಲಿ ಏನೆಲ್ಲ ಮಸಾಲ ಬೇಕೋ ಆ್ಯಡ್ ಮಾಡ್ಕೋಬೇಕು. ಆ್ಯಸ್ ಯೂಶ್ವಲ್ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ನಾನು. ನೀವು ಬೇಕೆಂದರೆ ಹಸಿರು ಮೆಣಸಿನ್ಕಾಯಿ ಅಥವಾ ಚಿಲ್ಲಿ ಪೌಡರ್ ಸೇರಿಸ್ಕೋಬೋದು. ಒಂದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರು ಇದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ. ಸೊ ನಿಮಗೆ ಮಸಾಲ ಅನ್ನೋದು ಎಷ್ಟು ಬೇಕೋ ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊಬೋದು, ಇಷ್ಟೇ ಪರ್ಟಿಕ್ಯುಲರ್ ಹಾಕಬೇಕು ಅಂತ ಇಲ್ಲ. ಸೊ ನಿಮ್ಮನೆ ಟೇಸ್ಟಿಗೆ ತಕ್ಕಂಗೆ ಮಸಾಲ ಆ್ಯಡ್ ಮಾಡ್ಕೋಬೇಕು. ಸೊ ಹಾಗೆಯೇ ನಾನು ಕಾಯಿ ತುರಿನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ಒಂದು ದೊಡ್ಡ ಬಾಕ್ಸ್ಗೆ ಹಸಿ ತೆಂಗಿನ ತುರಿನ ಚೆನ್ನಾಗಿ ತುರಿದು ಇಟ್ಕೊಂಡಿರ್ತೀನಿ. ಯಾವುದೇ ಪಲ್ಯ ಮಾಡಬೇಕಾಗಲಿ, ಉಪ್ಮಾ ಮಾಡಬೇಕಾಗಲಿ ಬಳಸ್ಕೊತೀನಿ ನಾನು. ಸೊ ಕಾಯಿ ತುರಿ ಹಾಕಿದಷ್ಟು ತುಂಬ ಚೆನ್ನಾಗಾಗುತ್ತೆ ಪಲ್ಯ. ಇನ್ನೇನು ಪಲ್ಯ ಆಲ್ಮೋಸ್ಟ್ ಆಗಿದೆ ಅನ್ನೋ ಟೈಮಲ್ಲಿ ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಸೊ ಇಷ್ಟರೊಳಗಡೆ ಮಕ್ಕಳು ಸ್ನಾನ ಎಲ್ಲ ಮುಗಿಸಿ ರೆಡಿಯೆಲ್ಲ ಹಾಕಿದ್ದಾರೆ. ಇನ್ನೇನು ಟಿಫನ್ ಮಾಡಿ ಅವ್ರಿಗೆ ಬಡಿಸ್ಕೊಡೋದಷ್ಟೇ. ಅವರು ಟಿಫನ್ ಮಾಡೋದ್ರೊಳಗಡೆ ನಾನು ಅವರು ಲಂಚ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಕೊಟ್ಬಿಡ್ತೀನಿ. ಸೊ ಮಕ್ಕಳು ದೊಡ್ಡವರಾಗಿರೋದ್ರಿಂದ ಅವ್ರ ಕೆಲಸ ಎಲ್ಲ ಅವರೇ ಮಾಡ್ಕೊತಾರೆ. ಸೊ ನಾನೇನಿದ್ರೂ ಅವ್ರಿಗೆ ಏನೆಲ್ಲ ಹೆಲ್ಪ್ ಬೇಕೋ ಅಷ್ಟು ಮಾಡಿಕೊಡೋದಷ್ಟೇ. ಫೈನಲಿ ಮಕ್ಕಳನ್ನ ಬಿಟ್ಟು ಬಂದು, ಆ್ಯಕ್ಚುಲಿ ನಾನು ಬಿಟ್ಟಿಲ್ಲ ಇವತ್ತು, ಕಿರಣ್ ಕರ್ಕೊಂಡೋದ್ರು. ಅವ್ರು ಬಿಟ್ಟು ಬರ್ತಾರೆ ಅಂತೇಳಿ ನನ್ನ ಗಾಡಿ ಇನ್ನೂ ಸರಿಯಾಗಿಲ್ಲ. ಆ್ಯಸ್ ಯೂಶ್ವಲ್ ಕೆಲಸ ನಂದು ಹೂವು ಕಿತ್ಕೊಳ್ಳೋದು, ಹೂವು ಇಡೋದು. ಇನ್ನೂ ಹೂವು ಅರಳಿಲ್ಲ, ಬಟ್ ಕಿತ್ತು ಇಟ್ಬಿಡೋಣ, ಮತ್ತು ಯಾರಾದರೂ ಕಿತ್ಕೊಬಿಡ್ತಾರೆ ಅಂತೇಳ್ಬಿಟ್ಟು. ಸೊ ದಾರಿ ಅಂಚಲ್ಲಿರೋದ್ರಿಂದ ಹೋಗೋರು ಹೂವು ನೋಡಿದ ತಕ್ಷಣ ಕಿತ್ಕೋತಾರೆ. ಒಂದೊಂದು ಸತಿ ಅವ್ರಿಗೆ ಬೇಡ ಅಂತ ಹೇಳೋಕ್ಕೂ ಮನಸ್ಸಾಗಲ್ಲ. ಇದು ರೋಟೀನ್ ಕೆಲಸ ಆಗಿಬಿಟ್ಟಿರುತ್ತೆ. ನಾನು ಅಥವಾ ಮಕ್ಕಳು ಯಾರೋ ಒಬ್ಬರು ಹೂವು ಕಿತ್ತು ಬಾಗಿಲಿಗೆ ಮತ್ತು ದೇವರಿಗೆ ಇಡೋದು ಅಭ್ಯಾಸ ಆಗಿಬಿಟ್ಟಿದೆ. ಹೂವು ಗಿಡಗಳಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಡೈಲಿ ಹೂವು ಕೀಳೋದು ಇಡೋದು ಎಲ್ಲ. ಖಂಡಿತ. ಹಾಗೆಯೇ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ನನ್ನ ವೀಡಿಯೋಸಲ್ಲಿ ಏನೆಲ್ಲ ಚೇಂಜಸ್ ಬೇಕು ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಬದಲಾಯಿಸ್ಕೋತೀನಿ. ಸೊ ಹೂವು ಹಿಟ್ಟು ಆದಮೇಲೆ ನನಗೆ ದೊಡ್ಡಪತ್ರೆ ಗಿಡ ಮನೆ ಮುಂದೆನೇ ಇದೆ. ಇದು ನಮ್ಮ ಮನೆ ಹತ್ರ. ಕೋಲ್ಡ್ಗೆಲ್ಲ ತುಂಬ ಒಳ್ಳೆಯದಿದು. ಕೋಲ್ಡ್ ಇರೋ ಟೈಮಲ್ಲಿ ಒಂದು ಎಲೆ ತಿಂದರೆ ನಮ್ಮ ಹೆಲ್ತ್ಗೆ ಇನ್ನಷ್ಟು ಒಳ್ಳೆಯದಾಗತ್ತೆ. ಕೆಮ್ಮಿರೋರು ತಿಂತಾರೆ ಈ ಒಂದು ಎಲೆನ. ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆಯೋದಿತ್ತು, ಅದೆಲ್ಲ ತೊಳೆದು ಮುಗಿಸಿ ಸ್ವಲ್ಪ ಬಟ್ಟೆ ಒಗೆಯೋದಿತ್ತು, ಅದೆಲ್ಲ ಮುಗಿಸಿ ನಾನು ಸ್ನಾನಕ್ಕೆ ಅಂತ ಹೊರಟಿದ್ದೀನಿ. ಸ್ನಾನ ಮುಗಿಸಿ ಬಂದು ರೆಡಿಯಾಗಿ ಕಾಲೇಜ್ಗೆ ಹೋಗೋದಿದೆ. ಆ್ಯಕ್ಚುಲಿ ನನ್ನ ಗಾಡಿ ಕೆಟ್ಟೋಗಿದೆ. ಸೊ ಇವತ್ತು ಕಿರಣೇ ಬಿಡಬೇಕು ನನಗೆ ಕಾಲೇಜ್ಗೆ. ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ರೆಡಿಯಾಗಿದ್ದೀನಿ ಅಂತೇಳಿ. ಖಂಡಿತ ಆ ಲೈಟ್ಸ್ ಎಲ್ಲ ಆಫ್ ಮಾಡಿ ಮನೇಲಿ ಮತ್ತೊಮ್ಮೆ ಸ್ಟವ್ ಎಲ್ಲ ಆಫ್ ಮಾಡಿದ್ದೇನೆ ಅಂತ ಚೆಕ್ ಮಾಡಿಕೊಂಡು ಮನೆಯೆಲ್ಲ ಬೀಗ ಹಾಕ್ಕೊಂಡು ಹೋಗಬೇಕಲ್ವಾ. ಸೊ ಅದಕ್ಕೆ ಫೈನಲಿ ಕಿರಣ್ ಕಾಲೇಜ್ ಹತ್ರ ನನಗೆ ಬಿಟ್ಕೊಟ್ರು. 10:15 ನಂಗೆ ಕಾಲೇಜ್ ಇರೋದು. ನಾನೊಂದು 10:20 ಹೊರಟಿರ್ತೀನಿ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಕಾಲೇಜಿಂದ ಲಂಚ್ ಟೈಮಲ್ಲಿ ಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕಾಲೇಜ್ಗೆ 1 ಕಿಲೋಮೀಟರಲ್ಲಿ ಇದು ಬಾಬಾ ಟೆಂಪಲ್ ಬರುವಂಥದ್ದು. ಪ್ರತಿ ಗುರುವಾರ ನಾವು ಹೋಗ್ತೀವಿ ಫ್ರೆಂಡ್ಸ್ ಎಲ್ಲನೂ. ಇವತ್ತು ಏಕಾದಶಿ ಆಗಿರೋದ್ರಿಂದ ತುಂಬ ಜನ ಕಮ್ಮಿ ಇದ್ದರು, ಕ್ರೌಡ್ ಎಲ್ಲ ಕಮ್ಮಿ ಇತ್ತು. ಸೊ ಹೋಗಿದ ತಕ್ಷಣ ಕೈಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಅಂದರೆ ದೇವರ ಗುಡಿ ಒಳಗಡೆ ಹೋಗ್ಬಿಟ್ಟು
ಮಂಗಳಾರತಿ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಪ್ರಸಾದಕ್ಕೆ ಕೆಳಗಡೆ ಬರ್ತೀವಿ. ಪ್ರತಿ ಗುರುವಾರ 1:15ಗೆ ಇಲ್ಲಿ ಪೂಜೆ ನಡೆಯುತ್ತೆ. ಹಾಗೆಯೇ ಒಂದೊಳ್ಳೆ ಪ್ರಸಾದ ಸಿಗುತ್ತೆ. ತುಂಬ ನೆಮ್ಮದಿ ಸಿಗುತ್ತೆ ಈ ರೀತಿ ದೇವಸ್ಥಾನಕ್ಕೆ ಹೋಗಿ ಬಂದರೆ. ಸೊ ಅಲ್ಲಿಂದ ಕೆಳಗೆ ಬಂದ ತಕ್ಷಣ ನಮಗೆ ತುಂಬ ಜನ ಕಮ್ಮಿ ಇದ್ದಿದ್ದರಿಂದ ಹೋಗಿದ ತಕ್ಷಣ ಪ್ರಸಾದ ಸಿಕ್ತು. ಸೊ ಪ್ರಸಾದ ತಿಂದ್ಕೊಂಡು ಕಾಲೇಜ್ಗೆ ಹೋದ್ವಿ ಸ್ನೇಹಿತರೆ. ನನಗೂ ಮತ್ತೆ ಕಿರಣೆ ಬಂದಿದ್ರು ಕರ್ಕೊಂಬರೋಕ್ಕೆ. ಆದಷ್ಟು ಬೇಗ ನನ್ನ ಗಾಡಿ ರೆಡಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ನಂಗೆ ಗಾಡಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತಿದೆ 2 ದಿನದಿಂದ. ಸೊ ಯಾವತ್ತೂ ಹಿಂಗಾಗಿಲ್ಲ, ಅದು ಯಾಕೋ ಕೆಟ್ಟೋಗ್ಬಿಟ್ಟಿದೆ. ರೆಡಿ ಮಾಡೋಕ್ಕೆ ಅಂತ ಬಿಟ್ಟಿದ್ದೀವಿ, ಇನ್ನೂ ತೊಗೊಂಬಂದಿಲ್ಲ. ಏನಪ್ಪ ಇದು ಆಟ ಆಡ್ತಾಯಿದ್ದೀನಿ ಅನ್ಕೋತಾ ಇದ್ದೀರಾ? ಖಂಡಿತ ಯಾವಾಗಲಾದರೂ ನನ್ನ ಸತಿ ಮಕ್ಕಳ ಜೊತೆ ನಾನು ಆಟ ಆಡ್ತೀನಿ. ನಂಗೆ ಯಾವಾಗಲೂ ಶಟ್ಲ್ ಕಾಕ್ ಆಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಬಟ್ ಇವತ್ತು ತುಂಬ ಗಾಳಿ ಇದೆ, ಆಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದನ್ನೇನಂತಾರೆ ವಾಲಿಬಾಲ್ ಆಡ್ತಾಯಿದ್ದೀವಿ. ಸೊ ವಾಲಿಬಾಲೋ ಏನು ಬಾಲೋ ಗೊತ್ತಿಲ್ಲ, ಬಟ್ ಅವನೊಬ್ಬನೇ ಚೆನ್ನಾಗಿ ಆಡ್ಕೊತಾ ಇರ್ತಾನೆ. ಇಲ್ಲ ಅಂತಂದರೆ ಕಿರಣ್ ಜೊತೆ ಚೆನ್ನಾಗಿ ಆಡ್ತಾನೆ ಯಶು. ನನ್ನ ಜೊತೆ ಅಪರೂಪಕ್ಕೆ ಒಂದೊಂದ್ಸತಿ ನಂಗೆ ಯಾವ ಗೇಮು ಕರೆಕ್ಟಾಗಿ ಬರಲ್ಲ, ಬಟ್ ಮಕ್ಳಿಗೋಸ್ಕರ ಮಕ್ಳು ಕರೀತಾರೆ ಅಂತೇಳಿ ಅವ್ರ ಜೊತೆ ಆಟ ಆಡ್ತಾ ಇರ್ತೀನಿ ಅಷ್ಟೇ. ಪರ್ಟಿಕ್ಯುಲರಾಗಿ ಗೇಮ್ ರೂಲ್ಸ್ ಅಂತೂ ನನಗೇನು ಗೊತ್ತಿಲ್ಲ. ಏನೋ ಒಂದು ಬಾಲ್ ಆಡೋದು, ಆ ಕಡೆಯಿಂದ ಈ ಕಡೆ ಕ್ಯಾಚ್ ಮಾಡೋದು, ಈ ಕಡೆಯಿಂದ ಆ ಕಡೆ ಕ್ಯಾಚ್ ಮಾಡೋದಷ್ಟೇ. ಸೊ ನನಗಿಂತ ಚೆನ್ನಾಗಿ ಮಕ್ಕಳೇ ಚೆನ್ನಾಗಿ ಆಡ್ತಾರೆ. ಬಟ್ ಆಟ ಆಡುವಾಗ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಒಂದು ಅರ್ಧ ಗಂಟೆ ಆಟ ಆಡಿಬಿಟ್ರೆ ಎಷ್ಟೆಲ್ಲ ಸ್ಟ್ರೆಸ್ ಆಗಿರುತ್ತೆ, ಏನೋ ಮೆಂಟಲಿ ಏನೆಲ್ಲ ಒಂಥರ ಬರ್ಡನ್ ಅನಿಸೋದು ಅದೆಲ್ಲ ಹೋಗ್ಬಿಡುತ್ತೆ. ಒಂಥರ ಏನೋ ರಿಫ್ರೆಶ್ಮೆಂಟ್ ಅನ್ಸೋಕ್ಕೆ ಶುರುವಾಗುತ್ತೆ. ನಮ್ಮ ಮಕ್ಕಳು ಎಲ್ಲೂ ಹೊರಗಡೆ ಹೋಗಲ್ಲ ಆಟ ಆಡೋಕ್ಕೆ, ಮನೇಲಿ ಆಟ ಆಡ್ತಾರೆ. ಇಲ್ಲ ಅಂತಂದರೆ ನಾನು, ಕಿರಣ್ ಇಲ್ಲ ಅವರಿಬ್ಬರೇ ಆಟ ಆಡ್ಕೊತಾ ಇರ್ತಾರೆ. ಸೊ ನೀವೆಲ್ಲ ಹೀಗೆ ಮಾಡೋದಾ, ಅಥವಾ ನಾನು ಹೀಗೆಲ್ಲ ವಿಡಿಯೋ ಮಾಡ್ತಿರೋ ಅಂಥದ್ದು, ಅಥವಾ ನನ್ನ ಲೈಫ್ ಸ್ಟೈಲು ನಿಮಗೆಲ್ಲ ಇಷ್ಟ ಆಗ್ತಿದೆಯಾ? ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅಂತ, ಇಷ್ಟ ಆಗಿಲ್ಲ ಅಂತಂದರೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಪ್ಲೀಸ್. ನಿಮ್ಮ ಕಮೆಂಟ್ಸನ್ನು ಓದೋಕ್ಕೆ ನಾನು ಕಾತರದಿಂದ ಕಾಯ್ತಾಯಿದ್ದೀನಿ. ಸೊ ಒಂದಷ್ಟು ಟೈಮ್ ಆಡ್ತೀನಿ ಅಷ್ಟೇ, ನಾನೇನು ಜಾಸ್ತಿ ಟೈಮ್ ಆಡಲ್ಲ. ಒಂದು ಸ್ವಲ್ಪ ಹೊತ್ತು ಆಡ್ಬಿಟ್ಟೆ ಹೋಗೋ ನಂಗೆ ಸುಸ್ತಾಗ್ತಿದೆ ಅಂತ ಹೊರ್ಟೋಗ್ತೀನಿ ನಾನು. ಅವನಿಗೆ ಸುಸ್ತೇ ಆಗಲ್ಲ, ಎಷ್ಟೊತ್ತು ಬೇಕಾದರೂ ಆಟ ಆಡ್ತಾನೆ. ಹಾಗೆಯೇ ಮಾರ್ನಿಂಗೆಲ್ಲ ಬಟ್ಟೆ ಒಗ್ದು ಹಾಕಿದ್ದೆ, ಚೆನ್ನಾಗಿ ಒಣಗಿದ್ದೆ. ಗಾಳಿ ಇತ್ತು, ಬಟ್ ಬಿಸಿಲಂತೂ ಬಂದಿರಲಿಲ್ಲ. ಸೊ ಗಾಳಿಗೇ ಚೆನ್ನಾಗಿ ಒಣಗಿತ್ತು ಅಂತೇಳ್ಬಿಟ್ಟು ತೊಗೊತಾ ಇದ್ದೀನಿ. ಬೆಳಗ್ಗೆ ಬಟ್ಟೆ ಒಗೆಯೋದು, ಸಂಜೆ ಅದನ್ನು ಮಡ್ಚಿಡೋದು, ಇದೇ ಕೆಲಸ ಆಗಿಬಿಟ್ಟಿರುತ್ತೆ. ಈಗಿತ್ತು ಸ್ನೇಹಿತರೆ. ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.